ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ 10 ನಿಮಿಷದಲ್ಲೇ ಮಾಡುವಂತಹ ರೆಸಿಪಿ. ನೋಡೋಣ ಬನ್ನಿ. ನೋಡ್ರಿ, ನಾನಿಲ್ಲಿ 1 ಕಪ್ ಬಾಂಬೆ ರವಾ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ಕಪ್ ನಲ್ಲಿ ಮೀಡಿಯಂ ಸೈಜ್ ಅವಲಕ್ಕಿ ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಕಪ್ ಅಳತೆಲ್ಲಾದ್ರೆ ಅರ್ಧ ಕಣ್ರಿ. ನಾನು ಚಿಕ್ಕದು ಬೌಲ್ ತಗೊಂಡಿನಿ. ಆ ಬೌಲ್ ಅಷ್ಟು ಕೊಬ್ಬರಿ. ನೆಕ್ಸ್ಟ್ ಅದೇ ಬೌಲ್ ನಲ್ಲಿ ಮೊಸರು. ನೋಡ್ರಿ, ಇದ್ರಲ್ಲಿ ಚೆನ್ನಾಗಿ ನೀರು ಮಿಕ್ಸ್ ಮಾಡ್ಕೊಂಡು ನಾವು ರುಬ್ಕೋಬೇಕಾಗುತ್ತೆ. ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ 1 ಸ್ಪೂನ್ ಸಕ್ಕರೆ ಕಲರಿಗೆ. ನೋಡ್ರಿ, ನಾವು ಒಂದು ಮೊಸರು ಹಾಕೊಂಡಿದೀವಲ್ಲ, ಆ ಕಪ್ನಲ್ಲಿ ನೀರ್ ಹಾಕೊಂಡ್ಬಿಟ್ಟು ನಾವು ಮಿಕ್ಸಿ ರುಬ್ಕೋಬೇಕಾಗುತ್ತೆ. ನೋಡ್ರಿ, ಅದು ನೀರ್ ಹಾಕಿರೋದು ವಿಡಿಯೋ ಸ್ಕಿಪ್ ಆಗಿದೆ. ನೋಡ್ರಿ, ರುಬ್ಬಿರುವಂತ ಹಿಟ್ಟು ನಾವು ಒಂದು ಪಾತ್ರೆಗೆ ಹಾಕೊಳ್ಳೋಣ. ನೋಡ್ರಿ, ಆ ಜಾರಲ್ಲಿ ನೀರ್ ಹಾಕೊಂಡ್ಬಿಟ್ಟು ನೀಟಾಗಿ ಅದು ನೀರ್ನು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಲಸ್ಕೊಳ್ಳೋಣ್ರಿ. ನೋಡ್ರಿ, ಇದು ಮಾರ್ನಿಂಗ್ ಒಂದ್ 10 ನಿಮಿಷದಲ್ಲೇ ಮಾಡ್ಕೋಬಹುದು ಕಣ್ರಿ. ದೊಡ್ಡವರು ಮಕ್ಕಳು ಎಲ್ರು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡ್ರಿ, ಒಂದ್ ಚಿಟಿಗೆ ಅಷ್ಟು ಬೇಕಿಂಗ್ ಸೋಡಾ ಹಾಕೊಳ್ತಾ ಇದೀನಿ. ನೋಡ್ರಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದ್ 10 ನಿಮಿಷ ಹಿಟ್ಟು ನೆನಿಲಿಕ್ಕೆ ಬಿಡೋಣ. ಹಿಟ್ಟು ನೆನೆಯೋದ್ರೊಳಗೆ ನಾವು ಒಂದು ಚಟ್ನಿ ಮಾಡ್ಕೊಳ್ಳೋಣ್ರಿ. ಕಡ್ಲೆ ಕೊಬ್ಬರಿ ಚಟ್ನಿನ. ನೋಡ್ರಿ, ಕಡ್ಲೆ ಹಾಕೊಳ್ತಾ ಇದೀನಿ. ನೆಕ್ಸ್ಟ್ ಕೊಬ್ಬರಿ ಹಾಕೊಳ್ತಾ ಇದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಒಂದ್ 5 ಹಸಿಮೆಣಸಿನಕಾಯಿ, ಮೀಡಿಯಂ ಖಾರ, ಜಾಸ್ತಿ ಖಾರ ಇಲ್ಲ ಇದು. ಮತ್ತೆ ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ರಿ, ನೀರ್ ಹಾಕೊಂಡು ನಾವಿದನ್ನ ಮಿಕ್ಸಿಗೆ ರುಬ್ಕೊಳ್ಳೋಣ. ನೋಡ್ರಿ, ಚಟ್ನಿ ರೆಡಿ ಆಯ್ತು. ಇದನ್ನ ಒಂದು ಬಟ್ಲಲ್ಲಿ ಹಾಕೊಳ್ಳೋಣ. ಚಟ್ನಿ ನೋಡ್ರಿ, ಈ ರೆಸಿಪಿಗೆ ಚಟ್ನಿನೂ ಮತ್ತೆ ಪಲ್ಯನೂ ಹೊಂದಾಣಿಕೆ ಆಗುತ್ತೆ, ಚೆನ್ನಾಗಿರುತ್ತೆ. ನೋಡ್ರಿ, ಹಿಟ್ಟು 10 ನಿಮಿಷ ನೆಂದಿದೆ. ಇದನ್ನ ನಾವು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಹಂಚು ಆಲ್ರೆಡಿ ಕಾದಿದೆ. ಹಂಚು ಕಾದಿದೆ ಅಂತ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ನೋಡೋಣ. ನೋಡಿ, ಕಾದಿದೆ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನೋಡಿ, ಚಿಕ್ಕ ಚಿಕ್ಕದಾಗಿ ನಾವು ಪುಟಾಣಿ, ಇದಕ್ಕೆ ನೀವು ರೆಸಿಪಿ ಏನಂತ ಹೆಸರಿಡ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಇದಕ್ಕೆ ಪುಟಾಣಿ ದೋಸೆ ಅಂತ ಕರಿತೀನಿ. ದಿಢೀರ್ ಪುಟಾಣಿ ದೋಸೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಎಲ್ರು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಬೆಳಗಿನ ಒಂದ್ 10 ನಿಮಿಷದಲ್ಲೇ ಮಾಡ್ಕೋಬಹುದು, ಬೆಳಗಿನ ಬ್ರೇಕ್ಫಾಸ್ಟಿಗೆ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ. ನೋಡಿ, ದಿಢೀರ್ ಪುಟಾಣಿ ದೋಸೆ ಚೆನ್ನಾಗಿ ರೋಸ್ಟ್ ಆಗಿ ಬೆಂದಿದೆ. ಬಹಳ ಚೆನ್ನಾಗಿರುತ್ತೆ ಕಣ್ರಿ, ತುಂಬಾ ರುಚಿಕರವಾಗಿರ್ತದೆ ಇದು ರೆಸಿಪಿ. ನೋಡಿ, ಈ ರೆಸಿಪಿ ವೇಟ್ ಲಾಸ್ ಗೆ ತುಂಬಾನೇ ಒಳ್ಳೇದು. ನೋಡ್ರಿ, ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ನೋಡ್ರಿ, ಇದಕ್ಕೆ ಚಟ್ನಿ ಸಾಂಬಾರು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.